ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಬಹಳ ಕ್ರೈಸ್ತರಿಗೆ ತಿಳಿಯದ ಒಂದು ವಿಷಯವೂ ಇದೆ. ಕ್ರೈಸ್ತ ಜೀವನವೆಂದರೆ ಕೇವಲ ಮಾನವರಿಂದ ಬರುವ ಪರೀಕ್ಷೆಗಳು ಅಥವಾ ಆರ್ಥಿಕ ಸಮಸ್ಯೆಗಳು ಮಾತ್ರವೆಂದು ಅನೇಕರು ಭಾವಿಸುತ್ತಾರೆ. ಆದರೆ ಈ ಲೋಕದಲ್ಲಿ ಕಾಣದ ಒಂದು ಯುದ್ಧ ನಡೆಯುತ್ತಿದೆ ಎಂಬುದು ನಿಮಗೆ ಗೊತ್ತೇ? ಆ ಯುದ್ಧದಲ್ಲಿ ಕೆಲವರು ಗೆಲ್ಲುತ್ತಿದ್ದಾರೆ, ಕೆಲವರು ಸೋಲುತ್ತಿದ್ದಾರೆ. ಅದರ ಪ್ರಮುಖ ಕಾರಣವೇನೆಂದರೆ ಬೈಬಲ್ನಲ್ಲಿರುವ ವಾಕ್ಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳದಿರುವುದು. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ: ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಇದರಿಂದ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ, ನಾವು ಯುದ್ಧ ಮಾಡುವುದು ಮಾನವರೊಂದಿಗೆ ಅಲ್ಲ, ಆದರೆ ದುಷ್ಟಾತ್ಮಗಳ ಶಕ್ತಿಯೊಂದಿಗೆ. ಆದುದರಿಂದ ನಾವು ಈ ಯುದ್ಧಗಳಲ್ಲಿ ಗೆಲ್ಲಬೇಕಾದರೆ ಏನು ಮಾಡಬೇಕು ಎಂಬುದನ್ನು ಇಂದು ತಿಳಿದುಕೊಳ್ಳೋಣ. ಸೈತಾನನೊಂದಿಗೆ ಯುದ್ಧ ಮಾಡಬೇಕಾದರೆ ನಮಗೆ ಮೊದಲಿಗೆ ಬೇಕಾಗಿರುವ ಆಯುಧವೇ ದೇವರ ವಾಕ್ಯ. ಇಂದು ಅಂತಹ 5 ಮಹತ್ವದ ವಾಕ್ಯಗಳನ್ನು ತಿಳಿದುಕೊಳ್ಳೋಣ. ಈ 5 ವಾಕ್ಯಗಳು ನಿಮಗೆ ಗೊತ್ತಿದ್ದರೆ ಸೈತಾನನು ನಿಮ್ಮ ಮುಂದೆ ನಡುಗುತ್ತಾನೆ, ಅವನಿಗೆ ನಿಮ್ಮ ಬಗ್ಗೆ ಭಯ ಉಂಟಾಗುತ್ತದೆ. ಆದುದರಿಂದ ಈ ವಾಕ್ಯಗಳು ನಿಮಗೆ ನೆನಪಿಗೆ ಬಾರದಂತೆ ಮಾಡಲು ಅವನು ದೊಡ್ಡ ಯುದ್ಧ ಮಾಡುತ್ತಾನೆ. ಆದುದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಬಿಡದೆ ನೋಡಿ. ಸಾಧ್ಯವಾದರೆ ನಿಮ್ಮ ಡೈರಿಯನ್ನು ತೆಗೆದುಕೊಂಡು ಈ ವಾಕ್ಯಗಳನ್ನು ರೆಫರೆನ್ಸ್ ಆಗಿ ಬರೆದಿಟ್ಟುಕೊಳ್ಳಿರಿ. ಮೊದಲನೆಯ ವಾಕ್ಯ ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ: ಪರಲೋಕದಲ್ಲಿರುವವರಾಗಲಿ, ಭೂಮಿಯ ಮೇಲೆ ಇರುವವರಾಗಲಿ, ಭೂಮಿಯ ಕೆಳಗೆ ಇರುವವರಾಗಲಿ, ಎಲ್ಲರ ಮೊಣಕಾಲುಗಳು ಯೇಸುವಿನ ನಾಮದಲ್ಲಿ ಬಾಗುತ್ತದೆ. ಅಂದರೆ ಮಾನವರಾಗಲಿ, ದೇವದೂತರಾಗಲಿ, ದುಷ್ಟ ಆತ್ಮಗಳಾಗಲಿ, ಕೊನೆಗೆ ಸೈತಾನನೇ ಆಗಿರಲಿ, ನೀನು ಯೇಸು ಎಂಬ ನಾಮವನ್ನು ಉಚ್ಚರಿಸಿದರೆ ಸಾಕು, ಆತನ ಹೆಸರನ್ನು ಸ್ಮರಿಸಿದರೆ ಸಾಕು, ಪ್ರತಿಯೊಂದು ಶಕ್ತಿಯ ಮೊಣಕಾಲು ಬಾಗುತ್ತದೆ, ಎಲ್ಲ ದುಷ್ಟ ಶಕ್ತಿಗಳು ನಡುಗುತ್ತವೆ. ಆದುದರಿಂದ ಇನ್ನು ಮುಂದೆ ಯಾವ ದುಷ್ಟ ಆತ್ಮಕ್ಕೂ ಭಯಪಡಬೇಡಿ. ನೀನು ಯೇಸು ಎಂದು ಹೇಳಿದರೆ ಸಾಕು, ಪ್ರತಿಯೊಂದು ಕತ್ತಲು ಬೆಳಕಾಗಿ ಮಾರ್ಪಡುತ್ತದೆ. ಆದುದರಿಂದಲೇ ನಮ್ಮ ಸಭೆಗಳಲ್ಲಿ ಪಾಸ್ಟರ್ಗಳು ಯೇಸುವಿನ ನಾಮದಲ್ಲಿ ಸೈತಾನನೇ ದೂರವಾಗು ಎಂದು ಹೇಳುತ್ತಾರೆ. ಆದುದರಿಂದ ಯಾವ ಶಕ್ತಿಯು ನಿಮಗೆ ಏನು ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಿ. 2ನೇ ವಾಕ್ಯ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ: ನೋಡಿರಿ, ಹಾವುಗಳು, ಚೇಳುಗಳು, ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ, ನಿಮಗೆ ಯಾವುದೇ ಹಾನಿ ಮಾಡುವುದಿಲ್ಲ. ಎಂಬುದರ ಅರ್ಥ ಏನೆಂದರೆ, ನೀರಿನ ದೀಕ್ಷಾ ಸ್ನಾನವನ್ನು ಪಡೆದು ಯೇಸುವಿನ ರಕ್ತದಿಂದ ಶುದ್ಧಿಗೊಂಡ ಪ್ರತಿಯೊಬ್ಬರಿಗೂ ದೇವರು ದುಷ್ಟಾತ್ಮಗಳ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆದುದರಿಂದ ಅವುಗಳು ನಿಮಗೆ ಯಾವ ರೀತಿಯ ಹಾನಿಯೂ ಮಾಡಲಾರವು. ನೀವು ನಂಬಿಕೆ ಇಟ್ಟು ದೇವರ ವಾಕ್ಯವನ್ನು ನಿಮ್ಮೊಳಗೆ ಇಟ್ಟುಕೊಂಡರೆ ಸಾಕು, ಯಾವುದೇ ಶಕ್ತಿಯು ನಿಮಗೆ ಏನು ಮಾಡಲು ಸಾಧ್ಯವಿಲ್ಲ. ಈ ಲೋಕದಲ್ಲಿ ನೋಡಿದರೆ ಯಾರಾದರೂ ಮನುಷ್ಯರು ನಿಮ್ಮನ್ನು ಸಮಾಧಾನಪಡಿಸಿದರೂ ಅಥವಾ ಎಷ್ಟೇ ಜನರಿಗೆ ಉತ್ತೇಜನ ಮತ್ತು ಪ್ರೇರಣೆ ನೀಡುವ ವ್ಯಕ್ತಿ ಮಾತನಾಡಿದರೂ ಯಾರಿಗೂ ಕತ್ತಲಿನಿಂದ ಸಂಪೂರ್ಣ ಬಿಡುಗಡೆಯನ್ನು ನೀಡಲು ಸಾಧ್ಯವಾಗುವುದಿಲ್ಲ. ಆದರೆ ದೇವರ ವಾಕ್ಯವು ನಮ್ಮ ಹೃದಯವನ್ನು ತಾಕಿದಾಗ ನಮ್ಮೊಳಗಿನ ಎಲ್ಲ ಕತ್ತಲೆ ದೂರವಾಗುತ್ತದೆ. ಆದುದರಿಂದ ಯಾವ ಶಕ್ತಿಯು ನಿಮಗೆ ಏನು ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಿ. 3ನೇ ವಾಕ್ಯ 1 ಯೋಹಾನನು ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ: ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವ ಅವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಇದು ನಮಗೆ ನೀಡಿರುವ ಅಧಿಕಾರದ ಘೋಷಣೆ. ದೇವರು ನಮ್ಮೊಳಗೆ ವಾಸಿಸುತ್ತಿರುವಾಗ ನಮ್ಮೊಳಗಿನ ಶಕ್ತಿ ಸೈತಾನನಿಗಿಂತ ಬಹಳ ದೊಡ್ಡದು. ಆದರೆ ಈ ವಾಕ್ಯದಲ್ಲಿರುವ ಆಳವಾದ ಸತ್ಯವನ್ನು ಜನರು ಅರ್ಥ ಮಾಡಿಕೊಳ್ಳದಂತೆ ಮಾಡಲು ಸೈತಾನನು ಸದಾ ಪ್ರಯತ್ನಿಸುತ್ತಾನೆ. ಅವನು ಪ್ರತಿದಿನವೂ ನಿಮ್ಮೊಂದಿಗೆ ಯುದ್ಧ ಮಾಡುತ್ತಿರುತ್ತಾನೆ. ಯೇಸು ನಮ್ಮೊಳಗಿದ್ದಾನೆ. ನಮ್ಮೊಳಗಿನ ಪರಿಶುದ್ಧಾತ್ಮನು ಸೈತಾನನ ಪ್ರತಿಯೊಂದು ಯುದ್ಧವನ್ನು ಜಯಿಸುತ್ತಾನೆ. ಸೈತಾನನು ಯಾವಾಗ ಹೆಚ್ಚು ಭಯಪಡುತ್ತಾನೆ ಗೊತ್ತಾ? ನಿಮ್ಮೊಳಗಿರುವ ದೇವರನ್ನು ಅರಿತು ಲೋಕದಲ್ಲಿರುವನಿಗಿಂತ ನನ್ನೊಳಗಿರುವವನು ಮಹಾನ್ ಎಂದು ದೇವರ ವಾಕ್ಯವನ್ನು ಘೋಷಿಸಿದಾಗ ಆಗ ದುಷ್ಟಾತ್ಮಗಳು ಓಡಿ ಹೋಗುತ್ತವೆ. ಆದುದರಿಂದ ನಿಮ್ಮೊಳಗಿರುವ ದೇವರು ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಆತನು ನಿಮಗಾಗಿ ಹೋರಾಡುತ್ತಿದ್ದಾರೆ. ಒಂದು ವಿಷಯವನ್ನು ನೆನಪಿಟ್ಟುಕೋ, ನೀನು ನಂಬಿರುವ ದೇವರು ಮರಣವನ್ನು ಜಯಿಸಿ ಮತ್ತೆ ಜೀವಂತನಾದ ದೇವರು. ಆತನಿಗೆ ಅಸಾಧ್ಯವೆಂಬುದೇ ಇಲ್ಲ. 4ನೇ ವಾಕ್ಯ ಕೆಲವೊಮ್ಮೆ ನಾವು ಎಷ್ಟೇ ಪ್ರಾರ್ಥನೆ ಮಾಡಿದರೂ, ಎಷ್ಟೇ ಬಾರಿ ಸಭೆಗೆ ಹೋದರೂ ಸೈತಾನನು ನಮ್ಮ ಮೇಲೆ ದಾಳಿ ಮಾಡಬಹುದು. ಆದರೆ ಅವನನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ಹೇಳುವ
ಒಂದು ಮಹತ್ವವಾದ ವಾಕ್ಯ ಇದೆ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಅದರ ಅರ್ಥ, ನಾವು ಮೊದಲಿಗೆ ದೇವರಿಗೆ ಒಳಪಟ್ಟರೆ ಸೈತಾನನು ನಮ್ಮ ಮೇಲೆ ಇರುವ ತನ್ನ ಹಕ್ಕನ್ನು ಕಳೆದುಕೊಳ್ಳುತ್ತಾನೆ. ದೇವರಿಗೆ ಒಳಪಡುವವನು ಗೆಲ್ಲುತ್ತಾನೆ. ದೇವರ ಆಜ್ಞೆಗೆ ಒಳಪಟ್ಟಾಗ ಮಾತ್ರ ಶತ್ರುವನ್ನು ಎದುರಿಸಲು ಸಾಧ್ಯ. ಸೈತಾನನನ್ನು ಎದುರಿಸು. ದೇವರು ನಿನ್ನನ್ನು ಭಯಪಟ್ಟು ಓಡಿ ಹೋಗಲು ಸೃಷ್ಟಿಸಿಲ್ಲ, ಅವನನ್ನು ಎದುರಿಸಿ ನಿಂತುಕೊಳ್ಳಲು ಸೃಷ್ಟಿಸಿದ್ದಾರೆ. ನಿನ್ನ ಜೀವನ ದೇವರ ಕೈಯಲ್ಲಿದ್ದರೆ ನಿನ್ನ ಕುಟುಂಬ ರಕ್ಷಣೆಯಲ್ಲಿ ಇರುತ್ತದೆ, ಆತನ ರಕ್ಷಣೆಯಲ್ಲಿಯೇ ಇರುತ್ತದೆ. ನಿನ್ನ ಮೇಲೆ ಎಷ್ಟೇ ಬಲವಾದ ಯುದ್ಧ ಬಂದರೂ ದೇವರು ನಿನಗೆ ಜಯವನ್ನು ಅನುಗ್ರಹಿಸುತ್ತಾರೆ. ಒಂದು ವಿಷಯವನ್ನು ನೆನಪಿಟ್ಟುಕೋ, ದೇವರಿಗೆ ಒಳಪಟ್ಟು ಆತನು ಹೇಳಿದಂತೆ ನಡೆಯುವವನು ಎಂದಿಗೂ ಸೋಲುವುದಿಲ್ಲ. ಆದುದರಿಂದಲೇ ಸೈತಾನನು ನಿನ್ನನ್ನು ದೇವರಿಗೆ ಒಳಪಡದಂತೆ ಮಾಡಲು ಪ್ರಯತ್ನಿಸುತ್ತಾನೆ. ಅದೇ ಅವನು ಮಾಡುವ ದೊಡ್ಡ ಯುದ್ಧ. ಆ ಯುದ್ಧದಲ್ಲಿ ನೀನು ಗೆಲ್ಲಬೇಕಾದರೆ ದೇವರಿಗೆ ಒಳಪಡುವುದನ್ನು ಕಲಿಯಬೇಕು. 5ನೇ ವಾಕ್ಯ, ಸೈತಾನನು ನಿನ್ನ ಜೀವನವನ್ನು ಹಾಳು ಮಾಡಲು, ನಿನ್ನನ್ನು ಪಾಪದಲ್ಲಿ ಬೀಳಿಸಲು ಮತ್ತು ನಿನ್ನನ್ನು ಭಯಪಡಿಸಲು ಪ್ರಯತ್ನಿಸುತ್ತಾನೆ. ಆದರೆ ಅವುಗಳಲ್ಲಿ ಯಾವುದು ನಿನಗೆ ಏನು ಮಾಡಲು ಸಾಧ್ಯವಿಲ್ಲ. ರೋಮಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿಬಿಡುವನು. ಅದರ ಅರ್ಥ, ಸೈತಾನನು ನಿನಗೆ ಏನು ಮಾಡಲು ಸಾಧ್ಯವಿಲ್ಲ, ಭಯಪಡಬೇಡ, ನಿನ್ನನ್ನು ಕಾಪಾಡಲು ನಾನು ಇದ್ದೇನೆ ಎಂದು ದೇವರು ಹೇಳುತ್ತಿದ್ದಾರೆ. ಈ ವಾಕ್ಯವು ದೇವರು ಮಾಡುವ ಯುದ್ಧದಲ್ಲಿ ನಮ್ಮ ಸ್ಥಾನವನ್ನು ನಮಗೆ ನೆನಪಿಸುತ್ತದೆ. ನೀನು ಪ್ರಾರ್ಥನೆ ಮಾಡುತ್ತಾ ದೇವರು ಕೊಟ್ಟ ವಾಕ್ಯವನ್ನು ಧ್ಯಾನಿಸಿದರೆ ದೇವರ ಶಕ್ತಿ ಹೇಗೆ ಕಾರ್ಯ ಮಾಡುತ್ತದೆ ಮತ್ತು ಸೈತಾನನು ಹೇಗೆ ನಡುಗುತ್ತಾನೆ ಎಂಬುದು ನಿನಗೆ ಅರ್ಥವಾಗುತ್ತದೆ. ಹಾಗೆಯೇ ನಿನ್ನ ಸಮಸ್ಯೆಗಳು ತುಂಬ ದೊಡ್ಡದಾಗಿ ನೋಡಬೇಡ, ಸೈತಾನನ ಶಕ್ತಿಗಳು ದೊಡ್ಡದಾಗಿ ಕಾಣಬೇಡ. ನಮ್ಮ ದೇವರು ಮಹಾನ್, ಆತನ ಶಕ್ತಿ ನನ್ನೊಂದಿಗಿದ್ದರೆ ಯಾವ ಯುದ್ಧವಾದರೂ ದೇವರು ನನಗೆ ಜಯ ಕೊಡುತ್ತಾನೆ ಎಂದು ನಂಬು, ಆಗ ಜಯ ನಿನ್ನದೇ ಆಗುತ್ತದೆ. ಬೈಬಲ್ನಲ್ಲಿ ದೇವರು ಕಲಿಸಿದ ಈ 5 ವಾಕ್ಯಗಳನ್ನು ನೀನು ಪ್ರಾರ್ಥನೆಯೊಂದಿಗೆ ಮತ್ತು ವಿಶ್ವಾಸದಿಂದ ಘೋಷಿಸಿದರೆ ಸೈತಾನನು, ದುಷ್ಟ ಆತ್ಮಗಳು ನಿನ್ನ ಮುಂದೆ ನಡುಗುತ್ತವೆ. ಅದಕ್ಕಾಗಿ ಇಂತಹ ವಾಕ್ಯಗಳು ನಿನಗೆ ನೆನಪಿರದಂತೆ ಮಾಡಲು ಸೈತಾನನು ನಿನ್ನೊಂದಿಗೆ ಸದಾ ಯುದ್ಧ ಮಾಡುತ್ತಿರುತ್ತಾನೆ. ಒಂದು ವೇಳೆ ನೀನು ಈ ವಾಕ್ಯಗಳನ್ನು ನೆನಪಿನಲ್ಲಿ ಇಟ್ಟು ಮಾತನಾಡಿದರೂ ನಿನ್ನ ವಿಶ್ವಾಸವನ್ನು ದುರ್ಬಲಗೊಳಿಸಲು ಅವನು ಪ್ರಯತ್ನಿಸುತ್ತಾನೆ. ಆಗ ನೀನು ಸೋಲಬಹುದು. ಆದದ್ದರಿಂದ ಜಾಗರೂಕನಾಗಿರು, ದೇವರ ವಾಕ್ಯವನ್ನು ನಂಬು. ಕೊನೆಯಲ್ಲಿ ಒಂದು ವಿಷಯವನ್ನು ಹೇಳುತ್ತೇನೆ, ನೆನಪಿಟ್ಟುಕೋ, ನೀನು ನಂಬಿರುವ ದೇವರು ಶಕ್ತಿಶಾಲಿಯಾದ ದೇವರು. ಆತನು ಮರಣವನ್ನು ಜಯಿಸಿ ಪುನರುತ್ಥಾನಗೊಂಡ ದೇವರು. ನೀನು ದೇವರ ಸಂತಾನವೇ. ಯೇಸುವಿನ ನಾಮದಲ್ಲಿ ಇರುವ ಶಕ್ತಿಯಂತಹ ಶಕ್ತಿ ಬೇರೆ ಯಾವ ನಾಮದಲ್ಲೂ ಇಲ್ಲ. ಆದುದರಿಂದ ದೆವ್ವಗಳಿಗೂ ಕತ್ತಲೆಯ ಶಕ್ತಿಗಳಿಗೂ ಭಯಪಡಬೇಕಾದ ಅಗತ್ಯವಿಲ್ಲ. ಏಕೆಂದರೆ ನಿನ್ನ ಯೇಸು ನಿನ್ನೊಂದಿಗೆ ಇದ್ದಾರೆ, ನಿನ್ನ ಪಕ್ಕದಲ್ಲೇ ಇದ್ದಾರೆ. ಈ ವಿಡಿಯೋದಲ್ಲಿರುವ ವಿಷಯ ಇದೆ. ಈ ವಿಡಿಯೋ ನಿಮಗೆ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೆನ್.